ನನ್ನ ಜೋಡಿ. ಆ ವ್ಯಾನ್ ನೋಡಿದ್ರ ನೀವು? ಕ್ಯಾರವನ್ ಟೈಪ್ ಅದು. ಆ ಥರ ಮೆಟಡರ್ ವ್ಯಾನ್ನಲ್ಲಿ ಟೇಬಲ್ಲು, ಟೈಪ್ ರೈಟರು, ಅಲ್ಲಿ ಒಂದು ಮಲಗಕ್ಕೊಂದು ಜಾಗ ಎಲ್ಲ ಮಾಡ್ಕೊಂಡ್ಬಿಡಿದ್ರು. ಅಲ್ಲೇ ನನ್ನ ಪರದಾಟ ನೋಡಿದ್ರು, ರೂಮ್ ಇಲ್ಲ ಅಂತ. ಆಶಾಲತಾ ಅವ್ರು ಏನ್ ಮಾಡಿದ್ರು, ಮಂಜಣ್ಣ ನೀವೇನೇ ತಿಳ್ಕೊಳ್ಳ ನನ್ನ ರೂಮಿಗೆ ಬಂದ್ಬಿಡಿ ಅಂದ್ರು. ಪಕ್ಕದವರೆಲ್ಲ ಗಾಬರಿ. ಮಾಲ್ಗುಡಿ ಡೇಸ್ ಮಾಡ್ತಾ ಇರುವಾಗ ಇವರು ಸಿಕ್ಕಾಪಟ್ಟೆ ಬಿಸಿ. ಬೇರೆ ಶೂಟಿಂಗ್ಗಳಿಗೆ ಹೋಗೋರು ಬರೋರು, ರಾತ್ರಿನಲ್ಲಿ ಎಡಿಟಿಂಗ್ ಇಲ್ಲ ಡಬ್ಬಿಂಗ್ ಎರಡೊಳಗೆ ಒಂದಿರ್ತಿತ್ತು. ಸಂಕೇತಲ್ಲೇ ಡಬ್ಬಿಂಗ್. ಪಿಂಟಿ ನೋಡ್ಕೊಳ್ಳೋಳು, ಮಂದೀಪ್ ರಾಯ್ ಇರೋನು, ನಾವು ಸಿಂಕ್ ನೋಡಕ್ ಕೂರ್ತಾ ಇದ್ವು. ಅಲ್ಲಿ ಒಳಗಡೆ ಇಂಜಿನಿಯರ್ ಇದು ಮಾಡ್ತು ಅಂದ್ರೆ ನಾವು ಫ್ರಂಟಲ್ಲಿ ಕೂತ್ಕೊಂಡು ಹಿಂಗೆ ನೋಡ್ತಾ ಇರೋದು. ಕಾಶಿ ಸ್ವಲ್ಪ ಹೊತ್ತು ಕೂತ್ಕೊಂಡಿರೋನು, ಅವನೇನು ನಿದ್ದೆ ಬಂತು ಅಂದ್ರೆ ನಾನು ಕೂತ್ಕೋತಾ ಇದ್ದೆ. ಸರ್ ಸಿಂಕ್ ಒಂದು ಸ್ವಲ್ಪ ಹೊಡಿತಾ ಇದೆ ಸರ್, 1 more ಸರ್. ಸೊ ಈ ಥರ ಎಲ್ಲ ಇದರಲ್ಲಿ ಸಂಕೇತಲ್ಲಿ ಮಾಡ್ತಾ ಇದ್ದಿದ್ದು ಪ್ಲ್ಯಾನಿಂಗು. ಸೊ ಈ ಒಂದು ಡಬ್ಬಿಂಗ್ ಎಲ್ಲ ಮಾಡ್ತಾ ಇರುವಾಗ ನೈಟಲ್ಲಿ ಎಡಿಟಿಂಗು ಇಲ್ಲ ಡಬ್ಬಿಂಗು ಏನಾರು ಒಂದು ನಡೀತಾನೆ ಇರೋದು. ಇಮಿಡಿಯೇಟಾಗಿ ಹೋಗ್ಬೇಕು. ಅಲ್ಲಿ ಎಲ್ಲ ಪಕ್ಕ ಮಾಡಿದ್ಮೇಲೆ ಡಬ್ಬಿಂಗು ಮುಗಿಸಿ ಇಮಿಡಿಯೇಟಾಗಿ ಅದು ಬಾಂಬೆಗೆ ಹೋಗ್ಬೇಕು. ಅಲ್ಲಿ ಇದಾಗ್ತಾ ಇದ್ದಿದ್ದು, ಅದು ಕ್ಯಾಸೆಟ್ ರೆಡಿ ಆಗಿ ದೂರದರ್ಶನಕ್ಕೆ ಕಳಿಸ್ತಾ ಇದ್ದಿದ್ದು. ಆ ಥರ ಸಿಸ್ಟಮ್ ಇತ್ತಲ್ಲ. ಆವಾಗ ನಮ್ಮ ಎಡಿಟರು ಸುರೇಶ್ ಅರಸ್, ನ್ಯಾಷನಲ್ ಅವಾರ್ಡ್ ವಿನ್ನರ್, ಅವರಿಗೆ ಫೋನ್ ಮಾಡಿ ಹೇಳಿದ್ರು ಶಂಕರ್ ಅವರು, ನಾ ಬಂದು ನೋಡ್ತಾ ಇದ್ದೀನಪ್ಪ, ಈಗ ರೆಡಿ ಮಾಡಿ ಇಟ್ಬಿಡು, ಎಲ್ಲ ಒಂದು ಸಲ ಚೆಕ್ ಮಾಡೋಣ ಅಂತ. ಸರ್ ಕರೆಂಟ್ ಇಲ್ಲ ಸರ್, ಇನ್ನೂ 4 hours ಬರಲ್ಲ ಅಂತ ಹೇಳಿದ್ದಾರೆ. KBಗೆ ಫೋನ್ ಮಾಡಿದ್ದೆ, ನಾಳೆ ಬಂದ್ಬಿಟ್ರೋಳೆ. ಇಲ್ಲ ಇವತ್ತೇ ಆಗಬೇಕದು, ನಾ ಬರ್ತಾ ಇದ್ದೀನಿ ಅಷ್ಟೇ. ಇವ್ರಿಗೆ ತಲೆ ಬಿಸಿ ಆಗೋಯ್ತು ಸುರೇಶ್ ಅರಸ್ಗೆ. ಹೆಂಗಪ್ಪ ಇದು, ನಾನು ಹೇಳ್ತಾ ಇದ್ದೀನಿ ಕೇಳ್ತಾ ಇಲ್ವಲ್ಲ ಇವರು, ನಾನು ಬಂದು ನೋಡಲೇಬೇಕು, ಇವತ್ತು ಆಗಲೇಬೇಕು ಕೆಲಸ ಅಂತ ಕೂತಿಯಾರಲ್ಲ. ತಲೆ ಬಿಸಿ ಮಾಡ್ಕೊಂಡ್ರು, ಮತ್ತೆ ಫೋನ್ಗಳು ಹೊಡೆದ್ರು, ಎಲ್ಲ ಆಯಿತು. ಸರ್ ಅಷ್ಟೊತ್ತಿಗೆ 1-2 hours ಕಳೆದೋಗಿದೆ. ಅವ್ರು ಬಂದರು. ಬಂದ್ಕೊಳ್ಳಿ ಇವನು ಕೆಳಗಡೆನೇ ಇದ್ದ. ಏನು ಕರೆಂಟ್ ಇಲ್ವಲ್ಲ, ಯಾರ ಹತ್ರ ಮಾತಾಡಿದ್ದ. ಅವ್ರು ಬಂದು ಕಾರ್ ಎಳೆದ ಕೂಡಲೇ ನಡಿಯಪ್ಪ ಹೋಗೋಣ. ಸರ್ ಕರೆಂಟ್ ಬಂತು ಹೋಗೋ ಅಂದರು. ಜಾದು ಮಾಡ್ದಂಗೆ ಸರ್, ಹಿಂಗಂದು ಕರೆಂಟ್ ಬಂತು ನೋಡು ಅಂದರೆ ಟಕ್ ಅಂತ ಲೈಟ್ ಆನ್ ಆಗಬೇಕಾ? ಏನು ಮಿರಾಕಲ್ ಸರ್ ಇದು. ಸುಸ್ತಾಗ್ಬಿಟ್ಟ ಅವನು. ಸರ್ ಜಾದುಗಿದು ಮಾಡ್ತೀರ ಸರ್ ನೀವು? ನೋಡಿ ಸರ್ ಈಗ ಬಂತು ಸರ್ ಕರೆಂಟು. ನಾ ಹೇಳಲಿಲ್ಲ, ನಾ ಬರುತ್ತೆ ಕಣೋ ನಡಿಯೋ. ಹೋದರು. ಎಲ್ಲ ಎಡಿಟಿಂಗ್ ಚೆಕ್ ಮಾಡಾಯಿತು, ಸಿಂಕೆಲ್ಲ ನೋಡಾಯಿತು. ಅದನ್ನ ಹಿಂಗೆ ಚೇಂಜ್ ಮಾಡೋ, ಹಿಂಗೆ ಮಾಡೋ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಾಯಿತು. ಸೀದಾ ನಾ ಡಬ್ಬಿಂಗ್ ಹೋಗ್ಬೇಕು, ಇನ್ನೊಂದು ½ an hourಲಿ ಆ ಸೀನೆಲ್ಲ ರೆಡಿ ಮಾಡಿಬಿಡು ಅಂಥೇಳಿ ಡಬ್ಬಿಂಗ್ ಹೊರಟ್ರು. ಎಲ್ಲಿಗೆ? ಸಂಕೇತಿಗೆ. ಅಲ್ಲಿ ಡಬ್ಬಿಂಗ್ ಮುಗಿಸಿರು. ಅದು ಬೆಳಗಿನ ಜಾವ ತನಕ ಡಬ್ಬಿಂಗ್ ಮುಗಿಸಿ ಮನೆಗೆ ಹೋಗಿ, ಅದು ಯಾವಾಗ ನಿದ್ದೆ ಮಾಡಿದ್ರೋ ಯಾವಾಗ ಇದು ಮಾಡಿದ್ರೋ ಗೊತ್ತಿಲ್ಲ. ಮತ್ತು ನೆಕ್ಸ್ಟ್ ಡೇ ಬೇರೆಯವ್ರ ಶೂಟಿಂಗ್ ಅಟೆಂಡ್ ಮಾಡಾಯಿತು. ಸೊ ಇಂಥದ್ದು ಅಂತಿಲ್ಲ, ಯಾವುದೇ ಕೆಲಸ ಮಾಡಲಿ ಅಲ್ಲೊಂದು ಪರ್ಫೆಕ್ಷನ್ನು, ಅಲ್ಲೊಂದಿದು, ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ರು. ಚಾಕು ಚೇನು ನನ್ನ ಎಡಗೈಯಿ ಬಲಗೈಯಿ ಬೇವರ್ಸಿ ಮೈಯಿ. ಸರ್ ಕನ್ನಡ ಓದೋಕ್ಕೆ ಬರೆಯಕ್ಕೆ ಬರ್ತಿತ್ತಾ? ಯಾಕಂದ್ರೆ ಬಾಂಬೆಲಿ ಇದ್ರು. ಓದಕ್ಕೆ ಬರೆಯಕ್ಕೆ ಬರ್ತಿತ್ತು. ಸ್ಕ್ರಿಪ್ಟ್ ಎಲ್ಲ ಓದ್ಬಿಡೋ ಹಂಗೆ. ಸ್ಕ್ರಿಪ್ಟು ಬರೆಯೋದು, ಇದು ಮಾಡೋದು, ನೋಟ್ ಮಾಡೋದು, ಕಪಟೆ ಇದೆ ಅದೆಲ್ಲ. ಸರ್ ಅವ್ರದ್ದು ವ್ಯಾನ್ ಇತ್ತಂತಲ್ಲ ಸರ್ ಆ ಕಾಲದಲ್ಲೇ? ಒಂಥರ ಈ ವ್ಯಾನ್ ಇಟ್ಕೊಂಡು ಅದ್ರಲ್ಲಿ ಟೈಪ್ ರೈಟರು ಆ ಥರದೆಲ್ಲ ಇಟ್ಕೊಂಡು ಆ ವ್ಯಾನ್ ನೋಡಿದ್ರ ನೀವು? ಕ್ಯಾರವನ್ ಟೈಪ್ ಅದು. ಹಾಂ, ಮೆಟಡರ್ ವ್ಯಾನ್ ಅವಾಗ ಬರ್ತಾ ಇತ್ತು, ಉದ್ದದ್ದು. ಆ ಥರ ಮೆಟಡರ್ ವ್ಯಾನ್ನಲ್ಲಿ ಟೇಬಲ್ಲು, ಟೈಪ್ ರೈಟರು ಪ್ಲಸ್ ಇದು ಎಲ್ಲ ಇಟ್ಕೊಂಡು ಆಲ್ಮೋಸ್ಟ್ ಈಗಿನ ಕ್ಯಾರವಾನ್ಗಳೇನಿದೆ ಅಲ್ಲಿ ಒಂದು ಮಲಗಕ್ಕೊಂದು ಜಾಗ ಎಲ್ಲ ಮಾಡ್ಕೊಂಬಿಡಿದ್ರು. ಅಲ್ಲೇ ಒಂದೊಂದ್ಸಲ ಅದನ್ನೇ ತಗೊಂಡು ಹೊರಟ್ಬಿಡೋರು ಹಿಂಗಂತ. ಅವ್ರು ಓಡಿಸೋ ಸ್ಪೀಡಿಗೆ ಪಕ್ಕದಲ್ಲಿ ಕೂತಿರೋ ನಮಗೆ ಎದೆ ಹೊಡ್ಕೊತಾ ಇರೋದು, ಅಷ್ಟು ಸ್ಪೀಡು. ದಮ್ ಹೊಡಿತಾ ಇದ್ದರೆ ಏನೋ ಸಣ್ಣದಾಗಿ ಏನೋ ಚೇಂಜ್ ಇದೆ ಕೈ ಕೊಟ್ಬಿಟ್ಟು ಏನೇನೋ ಮಾಡಿಬಿಟ್ಟು ಆಮೇಲೆ ಮತ್ತೆ ಇಸ್ಕೊಳ್ಳೋದು ಹಿಂಗೆ ಸಿಗರೇಟ್ನ. ಒಟ್ಟು ಒಂಥರ ಮೆರಾಕಲ್ ಅವ್ರದ್ದು. ಅವರ ಶ್ರೀಮತಿಯವರು ಕೂಡ ಅವರಿಗೆ ಒಂಥರ ಮೇಡ್ ಫಾರ್ ಈಚರ್ ಇದ್ದಂಗೆ ಅವ್ರದ್ದು. ಈ ಸಂಕೇತ ಓಪನ್ ಮಾಡಿದಾಗ ಹೊಸದಾಗಿ ರೀ ರೆಕಾರ್ಡಿಂಗ್ ಫಿಕ್ಸ್ ಆಗೈತೆ ಯಾವುದೋ ಒಂದು ಸಿನಿಮಾದ್ದು. ಕೆಲಸಕ್ಕೆ ಬರೋ ಹೆಂಗಸು ನಾಳೆ ನಾಡ್ದು ಮನೇಲಿ ಏನೋ ಸಮಸ್ಯೆ ಆಗಿದೆ, ನನಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಇಲ್ಲಿ ಸಂಕೇತದಲ್ಲಿ ಕೆಲಸ ಮಾಡ್ತಾ ಇದ್ದಾಳು. ಡ್ರಮ್ಮಿಸ್ಟ್ ದೇವ ಇದ್ದಾನಲ್ಲ, ನಮ್ಮ ಡ್ರಮ್ಮರ್ ದೇವ ಅವರು. ಅವನು ಸ್ವಲ್ಪ ಬೇಗನೆ ಹೋಗ್ಬಿಟ್ಟಿದ್ದಾನೆ. ಇನ್ಸ್ಟ್ರೂಮೆಂಟ್ ಎಲ್ಲ ಸೆಟ್ ಮಾಡ್ಕೊಂಡು ಇದು ಮಾಡೋಣ ಅಂತ ಅಂದ್ಕೊಂಡು ಹೋದಾನೆ. ವಾಶ್ರೂಮ್ಗೆ ಹೋಗ್ಬರೋಣ ಅಂತ ಹಿಂಗೆ ಹೋಗಿದ್ದಾನೆ. ಯಾರೋ ಲೇಡೀಸ್ ಇರೋಂಗಿದೆಯಲ್ಲ, ಇದೇನಿದು ಅಂತ ಡೌಟ್ ಮಾಡಿದ್ರೆ ಅಲ್ಲಿ ಅರುಂಧತಿಯವರು ಆ ಟಾಯ್ಲೆಟ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಹೊಸ್ದಾಗಿ ನಮ್ಮದು ಸಂಕೇತ ಓಪನ್ ಆಗಿರೋದು, ಮ್ಯೂಸಿಷಿಯನ್ಸ್ ಎಲ್ಲ ಬರ್ತಾರೆ. ಅವ್ರು ನೋಡ್ಬಿಟ್ಟು ಬೇಜಾರು ಮಾಡ್ಕೋಬಾರದು ಟಾಯ್ಲೆಟ್ನ. ಅವಳಂತೂ ಬರೋಲ್ಲ ಇವತ್ತು ಕೆಲಸದವಳು ಅಂತ ಅವರೇ ಖುದ್ದು ಕೆಲಸ ಮಾಡ್ತಾ ಇದ್ದಾರೆ. ಕ್ಲೀನಿಂಗ್ ಟಾಯ್ಲೆಟ್ ತೊಳಿತವ್ರೆ. ಟಾಯ್ಲೆಟ್ನ
ಏನಮ್ಮ ನೀವು ಏನು ತಪ್ಪೇನು ನಮ್ಮದೇ ಅಲ್ವಾ ಸಂಸ್ಥೆ, ಕೆಲಸದೊಳಗೆ ಇವತ್ತು ಬರ್ತಾ ಇಲ್ಲ, ಅದಕ್ಕೆ ನಾನೇ ಕ್ಲೀನ್ ಮಾಡ್ತಾಯಿದ್ದೆ. ಆ ಒಂದು ಲೆವೆಲ್ಗೆ ಶಂಕರ್ ಜೊತೆಗೆ ಒಡನಾಟ ಇಟ್ಕೊಂಡಿದ್ರು ಅವರು. ಇದೊಂದೇ ವಿಷಯಕ್ಕೆ ಅಂತಲ್ಲ, ಬೇರೆ ಎಲ್ಲ ಕೆಲಸಗಳಲ್ಲೂ ಅವರ ಸ್ಕ್ರಿಪ್ಟ್ ವರ್ಕಲ್ಲಿರ್ಬೋದು, ಅವರ ಪ್ಲ್ಯಾನಿಂಗ್ಗಳು ಏನು ಮಾಡಬೇಕು ಫರ್ದರು ಆ ಥರ ಯೋಚನೆಗಳಿಗಾಗಲಿ, ಅಥವಾ ಇದನ್ನು ಪ್ಲ್ಯಾನ್ ಮಾಡಿದ್ರು, ಏನೋ ಮೆಟ್ರೋ ಪ್ಲ್ಯಾನ್ ಮಾಡಿದ್ರು, ಅದಕ್ಕೆ ಯಾವತ್ತೂ ಅಡ್ಡಬಾಯಿ ಹಾಕಲಿಲ್ಲ ಅವರು. ಹಿಂಗೇನು ಬುದ್ಧಿ ಇಲ್ವಾ, ಅದೆಲ್ಲಿ ಸಾಧ್ಯ, ಹಂಗೆ ಹಿಂಗೆ ಅಂತ ಏನು ಹೇಳೋಕ್ಕೆ ಹೋಗಿಲ್ಲ. ಅವರು ಫುಲ್ ಸಪೋರ್ಟ್. ಆಯಿತು ಮಾಡೋಣ ಶಂಕರ್, ಮಾಡೋಣ. ಒಂದು ಸಲ ಅವಾಗೆಲ್ಲ, ಇವಾಗ ನನಗೆ ಏರ್ಪೋರ್ಟಲ್ಲಿ ಸ್ಟ್ರಿಕ್ಟ್ ಇಲ್ಲ, ಇವಾಗಾದರೆ ನಿಮಗೆ ಒಳಗಡೆನೇ ಬಿಡಲ್ಲ ಏರ್ಪೋರ್ಟಲ್ಲಿ, ಓನ್ಲಿ ಟಿಕೆಟ್ ಹೋಲ್ಡರ್ಸಿಗೆ ಮಾತ್ರ ಎಂಟ್ರಿ. ಅವಾಗ ಯಾರು ಬೇಕಾದ್ರೂ ಹೋಗ್ಬೇಕಿತ್ತು, ಒಳಗಡೆ ತನಕ ಹೋಗ್ಬಿಡ್ಬೋದಾಗಿತ್ತು. ವಿಮಾನದವರೆಗೂ ಹಾಂ, ಕೌಂಟ್ರ್ ತನಕ ಹೋಗಿ ನಾನು ಎಷ್ಟೋ ಸಲ ಬೋರ್ಡಿಂಗ್ ಪಾಸ್ ತಗೊಂಡು ವೆಯ್ಟ್ ಮಾಡಿದ್ದೀನಿ ಆರ್ಟಿಸ್ಟ್ ಬರ್ತಾರೆ ಅಂತ. ಆಮೇಲೆ ಕೊಟ್ಟು ಕಳ್ಸೀನಿ ಅವ್ರನ್ನ ಒಳಗಡೆ ಹೋಗಿ ಸರ್ ಅಂತ. ಈವನ್ ರಾಕ್ಲೈನ್ ಅವ್ರ ಮಗ ಆಸ್ಟ್ರೇಲಿಯಾಕ್ಕೆ ಓದೋಕ್ಕೆ, ಆವಾಗ ನಾವು ಒಳಗಡೆ ತನಕ ಹೋಗಿ ಎಲ್ಲ ಲಗೇಜ್ ಎಲ್ಲ ಒಳಗಡೆ ಹೋದ್ಮೇಲೆ ಅವ್ರ ತೂಕ ಎಲ್ಲ ಹಾಕ್ಬಿಟ್ಟು ಇದು ಜಾಸ್ತಿ ಆಯಿತು, ಇದು ತೆಗೀರಿ ಅಂದಾಗ ಕೆಲವೆಲ್ಲ ಚಾಕ್ಲೇಟ್ಗಳು ಅದು ಇದು ಎಲ್ಲ ತೆಗೆದುಬಿಟ್ಟು ನಮಗೆ ಕೊಟ್ಬಿಟ್ರು, ಹಂಚ್ಕೊಳ್ಳಿ ಅಂತ, ತೂಕ ಜಾಸ್ತಿ ಆಗ್ತಾಯಿದೆ ಬೇಡ ಅಂತ. ಅಲ್ಲಿವರೆಗೂ ಹೋಗ್ತಾಯಿದ್ದು. ಆ ಥರ ಈ ಶಂಕರ್ ಏನು ಮಾಡಿದ್ರು, ಡೆಲ್ಲಿಗೆ ಹೋಗ್ಬೇಕು ಕಣ, ಈ ಫೈಲ್ ತಗೊಂಡು ಮೆಟ್ರೋ ಬಗ್ಗೆ ಅಲ್ಲಿ ಕೊಟ್ಬಿಟ್ಟು ಬರಬೇಕು, ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಅಂಡರ್ಗ್ರೌಂಡಲ್ಲಿ ಕೂಡ ಮಾಡ್ಬೋದು ಪ್ಲ್ಯಾನಿಂಗು ಅಂತೇಳಿ ಫೈಲ್ ಕೊಟ್ಟರು. ಟಿಕೆಟ್ ಕೊಟ್ಟರು, ಫ್ಲೈಟ್ ಟಿಕೆಟ್ ಶಂಕರ್ ನಾಗ್ ಅಂತ ಇದೆ, ಓಪನ್ ಟಿಕೆಟ್. ಅದು ಓಪನ್ ಟಿಕೆಟು, ಹಾಂ, ಫ್ಲೈಟ್ ಟಿಕೆಟು, ಯಾರು ಬೇಕಾದ್ರೂ ಹೋಗ್ಬೋದು, ಓಪನ್ ಟಿಕೆಟು. ಬಟ್ ಶಂಕರ್ ನಾಗ್ ಅಂತ ಹೆಸರಿದೆ. ಸರ್ ಏನು ಸರ್ ಇದು ನಿಮ್ಮ ಹೆಸರಿದೆ? ಕಣ ಓಪನ್ ಟಿಕೆಟ್ ಮಾಡಿಸಿದ್ದೆ ನನಗೆ ಅಂತಲೇ ಹೋಗೋಕ್ಕಾಗ್ತಾ ಇಲ್ಲ, ನೀನು ಹೋಗಿ ಫೈಲ್ ಕೊಟ್ಟು ಮಾತಾಡ್ಕೊಂಬಂದ್ಬಿಡೋ. ಸರ್ ತಪ್ಪು ತಿಳ್ಕೊಬೇಡಿ, ನಿಮ್ಮ ಹೆಸರಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ, ನಮ್ಮ ಗ್ರಾಚಾರಕ್ಕೆ ಏನಾರ ಫ್ಲೈಟ್ ಹೆಚ್ಚು ಕಮ್ಮಿ ಆಯಿತು, ಇನ್ಶೂರೆನ್ಸ್ ನನಗೆ ಬರೋಲ್ಲ, ಶಂಕರ್ನಾಗ್ ಹೆಸರಲ್ಲಿದೆ, ಶಂಕರ್ನಾಗ್ ಈಸ್ ಅಲೈವ್. ಎಲ್ರಿ ಶಂಕರ್ನಾಗ್ ಅಂತ ಹೇಳ್ತೀರ, ಅದು ಟಿಕೆಟು ಎಲ್ಲಿ ವ್ಯಕ್ತಿ ಎಲ್ಲಿ? ಸಾರಿ ಸರ್, ನನಗೆ ಬೇರೆ ಟಿಕೆಟ್ ಕೊಡಿ, ಬೇಕಾದ್ರೆ ಹೋಗ್ತೀನಿ ನಾನು, ನನ್ನ ಹೆಸರು ಕೊಡಿ. ಹಾಂ. ಓ ಇವಾಗ ಅದೆಲ್ಲ ಟೈಮ್ ಇಲ್ಲ ಕಣೋ, ಏನೋ ನೀನು ಇಷ್ಟು ಹೆದರ್ಕೋತೀಯ, ಕಾಶಿ ಕರಿಯಲ್ಲಿ ಸಂಕೇತ್ ಕಾಶಿ ಬಂದ, ಅವನಿಗೆ ಕನ್ವಿನ್ಸ್ ಮಾಡಿ ಅವನು ಕಳಿಸ್ಕೊಟ್ರು, ಅವನು ಹೋದ ಇವ್ರ ಟಿಕೆಟಲ್ಲಿ ಹೋಗಿ ಮಾತಾಡ್ಕೊಂಡು ಎಲ್ಲ ಬಂದ. ಸೊ ಹಂಗೆ ನಾನು ಅವರ ಓಪನ್ ಟಿಕೆಟಲ್ಲಿ ಹೋಗೋನಿಂದ ನಾನು ನಿರಾಕರಿಸಿದ್ದೆ. ಏಕೆ ಅಂತಂದರೆ ಭಯ ನಮಗೆ, ಬಡಪಾಯಿ ನಾನು ಏನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗೆ ಬಾ ಅಂಥೇಳಿ. ಆ ಥರ ಅವರು ಆ ಕಾಲದಲ್ಲೇ ಮೆಟ್ರೋ ತರಬೇಕು ಅಂತೇಳಿ ಭಾರಿ, ಇವತ್ತಿನ ಲೆಕ್ಕಕ್ಕೆ ಏನಿಲ್ಲ ಅಂದ್ರೆ ಒಂದು 50 ಲಕ್ಷನೇ ಇರ್ಬೋದು ಅವ್ರು ಖರ್ಚು ಮಾಡಿರೋದು ಇವತ್ತಿನ ಲೆಕ್ಕಕ್ಕೆ, ತಮ್ಮ ಸ್ವಂತ ದುಡ್ಡು. ಹಾಂ, ಇವತ್ತಿನ ಲೆಕ್ಕಕ್ಕೆ. ಸೊ ಓಡಾಡಿದ್ದಾಗಲಿ ಅಥವಾ ಅಬ್ರಾಡ್ಗೆ ಹೋಗಿ ಅದರ ಬಗ್ಗೆ ಎಲ್ಲ ರಿಸರ್ಚ್ ಇನ್ವೆಸ್ಟಿಗೇಷನ್ ಮಾಡ್ಕೊಂಬಂದು ಎಲ್ಲ ಮಾಡಿ ಅದೆಲ್ಲದಕ್ಕೂ ಇವರು ಸಾಥ್ ಕೊಡೋರು. ಹೇ ಒಳ್ಳೇದು, ಹಂಗೆ ಮಾಡೋಣ ಹಂಗೆ ಮಾಡೋಣ. ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು. ಆಮೇಲೆ ಒಂದು ಬಡವರಿಗೆ ಭಾಳ ಕಡಿಮೆ ಅಮೌಂಟಲ್ಲಿ, ಆ ಕಾಲದಲ್ಲಿ ಬರೀ 20,000 ರೂಪಾಯಿನಲ್ಲಿ ಒಂದು ಮನೆ ಕಟ್ಟು ಥರದ್ದೇನೋ ಒಂದು ಪ್ಲ್ಯಾನಿಂಗ್ ಮಾಡಿದರು. ಅದಕ್ಕೆ ನಾನು ಓಡಾಡಲಿಲ್ಲ, ಹಾಗಾಗಿ ಅಷ್ಟು ತಲೆ ಒಳಗಿಲ್ಲ ನನಗೆ. ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾಡಿದ್ರು. ಹಾರ್ಡ್ ಬೋರ್ಡ್ ಟೈಪು ಮತ್ತು ಇದು ಬರುತ್ತೆ, ಈ ಏನಂತಾರೆ ಪ್ಯಾಕಿಂಗ್ ಎಲ್ಲ ಕೊಡ್ತಾರಲ್ಲ, ಆ ಥರದ್ದೆಲ್ಲ ಉಪಯೋಗಿಸ್ಕೊಂಡು ಭಾಳ ಕಡಿಮೆ ಬಜೆಟಲ್ಲಿ ಮನೆಗಳನ್ನು ಹೇಗೆ ಮಾಡ್ಬೋದು ಬಡವರಿಗೆ ಅಂತ ಅದನ್ನು ಪ್ರಯೋಗವನ್ನು ಮಾಡಿ ಒಂದು ಮನೆಯೂ ಕಟ್ಟಿ ರಾಮಕೃಷ್ಣ ಹೆಗ್ಡೆ ಅವರಿಗೆಲ್ಲ ತೋರಿಸಿ, ಇಲ್ಲ ಇದನ್ನು ಮಾಡ್ಬೋದು ಅಂತೆಲ್ಲ ಆ ಲೆವೆಲಿಗೂ ಆಗೋಗಿತ್ತು. ಅದು ಯಾಕೆ ಡ್ರಾಪ್ ಆಯ್ತು ನನಗೆ ಸರಿ ಜ್ಞಾಪಕ ಇಲ್ಲ. ಸೊ ಬರೀ ಸಿನಿಮಾ ಒಂದಕ್ಕೆ ತೊಳ್ಕೊಂಡಿರಲಿಲ್ಲ ಅವರು. ಆ್ಯಕ್ಟಿಂಗು, ನಾನು ಒಬ್ಬ ಹೀರೋ ಆ ಥರ ಯಾವ ಭಾವನೆಯೂ ಇಲ್ಲ. ಸಮಾಜದ ಮೇಲೆ ಕೂಡ ತುಂಬ ಕಳಕಳಿ ಇತ್ತು ಅವರಿಗೆ. ಬೇರೆ ಯಾವುದೋ ಒಂದು ಏರಿಯಾದಲ್ಲಿ ನೀರಿಲ್ಲ, ಅಲ್ಲಿ ಏನು ಮಾಡಿಸ್ಬೋದು, ಅವ್ರದ್ದು ಮನೆ ಇತ್ತಲ್ಲ, ಅಲ್ಲಿ ಪ್ರತಿ ಬುಧವಾರ ಫ್ರೀ ಟ್ರೀಟ್ಮೆಂಟ್ ಇತ್ತು, ಒಂದು ಕ್ಲಿನಿಕ್ ಥರ ಓಪನ್ ಮಾಡಿದರು. ಓ, ಇಲ್ಲ ಸಿಂಗ್ಸಂದ್ರ ಅವ್ರ ಮನೆ? ಸಿಂಗ್ಸಂದ್ರ ಮನೆಯಲ್ಲಿ. ಹಾಂ, ಮನೇಲೇ? ಹಾಂ, ಮನೆಯಲ್ಲೇ ಪಕ್ಕದಲ್ಲಿ ಒಂದು ಶೆಡ್ ಥರ ಇತ್ತು, ಚಿಕ್ಕದೊಂದು ಮನೆ. ಅಲ್ಲಿ ಡಾಕ್ಟ್ರು, ಫ್ಯಾಮಿಲಿ ಡಾಕ್ಟ್ರು ಅವರು ಫಾರಿನಲ್ಲಿ ಇದ್ದವರು, ಅವರು ವಾಪಸ್ ಇಲ್ಲಿಗೆ ಬಂದಿದ್ದರು ಬೆಂಗಳೂರಿಗೆ. ಸೊ ಬುಧವಾರ ಮಾತ್ರ ಇವರಿಗೆ ಮೀಸಲಾಗಿ ಇಟ್ಟಿದ್ರು ಅವರು. ಅಲ್ಲಿ ಇದಕ್ಕೆ ಹೋಗ್ತಾ ಇರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ ಬುಧವಾರ. ಇಲ್ಲಿ ಬಂದುಬಿಟ್ಟು ಆ ಸುತ್ತಮುತ್ತ ಹಳ್ಳಿ ಜನಕ್ಕೆಲ್ಲ ಫ್ರೀ ಚೆಕಪ್ ಮಾಡೋಸರು, ಅವ್ರದ್ದು ಏನು ಮಾತ್ರೆಗಳ ಅವೈಲಬಿಲಿಟಿ ಇದೆ ಆ ಮಾತ್ರೆ ಫ್ರೀಯಾಗಿ ಕೊಡೋರು, ಯಾವುದು ಇಲ್ವೋ ಅದನ್ನು ಬರ್ಕೊಡೋರು. ಅವರೇ ಮುಂದೆ ಆಕ್ಸಿಡೆಂಟ್ ಆಯ್ತಲ್ಲ, ಆವಾಗ ಅರುಂಧತಿ ಅವರಿಗೆ ಇಲ್ಲಿ ಹೊಲಿಗೆ ಹಾಕಿದ್ದಾರೆ, ಕಟ್ಔಟ್ ತುಟಿ.
ಈಗಲೂ ಕ್ಲೋಸಪ್ಪಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಪ್ಲಸ್ ತೊಡೆಯಲ್ಲಿ ಗ್ಲಾಸ್ ಸೇರ್ಕೊಂಡ್ಬಿಟ್ಟಿದೆ ಅರುಂಧತಿ ಮೇಡಮ್ಗೆ, ಅರುಂಧತಿ ಅವರಿಗೆ. ದಾವಣಗೆರೆ ಹಾಸ್ಪಿಟ್ಲಲ್ಲಿ ಇವ್ರು ಹೋದರು, ಇದೇ ಮಂಜುನಾಥ್ ಅಂತ ಅಟೆಂಡ್ ಮಾಡ್ತಾ ಇದ್ದವರು ಡಾಕ್ಟ್ರು. ಹೋಗ್ಬಿಟ್ಟು ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ, ಕಳಿಸ್ಕೊಡಿ ಅಂದರು. ಹಂಗೆ ಕಳ್ಸೋಕ್ಕಾಗಲ್ಲ ರೀ, ನೀವು ಬರ್ಕೊಟ್ಟು ಹೋಗಿ. ಆಯಿತು ಬರ್ಕೊಡ್ತೀವಿ, ಅದಕ್ಕೇನು ನಾನು ರೆಸ್ಪಾನ್ಸಿಬಲ್ ಅಂತ ಹೇಳ್ಬಿಟ್ಟು ಅಂಥೇಳಿ ಬಲವಂತ ಕರ್ಕೊಂಬಂದರು. ಅಷ್ಟೊತ್ತಿಗೆಲ್ಲೇ ಆಪ್ರೇಷನ್ ಆಗಿ ಏನಿಲ್ಲ, ಬರೀ ರೆಸ್ಟ್ ತೊಗೊಂಡು ಇನ್ನು 5 ದಿವಸ ಇದ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ, ಕರ್ಕೊಂಡೋಗಿ ಅಂತ ಹೇಳ್ತಾ ಇರೋದು ಅವರು. ಇವರಿಗೆ ಅದು ಏನು ಡೌಟ್ ಬಂತ, ಇವರು ಹೇಳ್ತಾ ಇದ್ದಾರಂತೆ, ಏನೋ ನನಗೆ ಇನ್ಕನ್ವೀನಿಯನ್ಸು, ಪೇಯ್ನ್ ಆಗ್ತಾ ಇದೆ ಅಂತ. ಮತ್ತೆ ಫುಲ್ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರೆ ತೊಡೆನಲ್ಲಿ ಇನ್ನೂ ಉಳ್ಕೊಂಡಿದೆ ಗ್ಲಾಸ್, ಕಾರಿನ ಗಾಜು. ಹಾಂ, ಮತ್ತೆ ಆಪ್ರೇಷನ್ ಮಾಡಿ ಅದನ್ನೆಲ್ಲ ತೆಗೆದ್ರು. ಇಲ್ಲ ಅಂದರೆ ಹಂಗೆ ಬಿಟ್ಟಿದ್ರೆ ಕಾಲೇ ಕಟ್ ಮಾಡಬೇಕಾಗಿರೋದು. ಸೊ ಆ ಲೆವೆಲ್ಲಿಗೆ ಅವರು, ಆ ಮಂಜುನಾಥನವರು ಹೆಲ್ಪ್ ಮಾಡ್ತಾಯಿದ್ರು. ಅವರು ಅಲ್ಲೇ ಆಸ್ಪತ್ರೆ ನೋಡ್ಕೊಳ್ಳೋದು ಮಾಡೋದು ಎಲ್ಲ. ಇವ್ರ ಫ್ಯಾಮಿಲಿ ಫ್ರೆಂಡು. हाँ, उन स्वामी जी के साथ उनका एक चेला है जो हर किस्म की गाड़ी चलाना जानता है. सच? हाँ. ಈ ಮಾಲ್ಗುಡಿಗೆ ಏನು ಜಾನ್ ದೇವರಾಜ್ ಅಂತ ಹೆಸರು ಬಂತ ಅವನಿಗೆ ಆರ್ಟ್ ಡೈರೆಕ್ಟರ್ ಆಗಿ. ಅವನು ಆರ್ಡಿನರಿ ಇಂಜಿನಿಯರ್. ಅವನಿಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ. ಅವನು ಸ್ಪೆಷಲಿಸ್ಟ್ ಅಂದ್ರೆ ಕಲ್ಲನ್ನು ಕೂಡ ಕೆತ್ತಬಿಟ್ಟು ಇದನ್ನೆಲ್ಲ ಮಾಡ್ತಾನೆ, ಮೂರ್ತಿಗಳನ್ನೆಲ್ಲ ಮಾಡ್ತಾನೆ. ಈ ಬೆಂಗಳೂರು ಕೆಲವು ಗಾರ್ಡನ್ಗಳೆಲ್ಲ ಈಗಲೂ ಇದೆ ಒಂದು, ಅಥವಾ ಕಲಾಕ್ಷೇತ್ರದ ಪಕ್ಕದಲ್ಲಿರೋ ಗಾರ್ಡನ್ಲೆಲ್ಲ 2-3 ಸ್ಟ್ಯಾಚ್ಯೂಗಳಿದೆ. ಇಲ್ಲಿ ಕಲಾಗ್ರಾಮದಲ್ಲಿದೆ, ಮತ್ತೆ ಶಿವಾನಂದ ಹತ್ರ ಇದೆಯಲ್ಲ ಇದು ಚಿತ್ರಕಲಾ ಪರಿಷತ್ತು, ಅಲ್ಲಿದೆ ಒಂದು. ಸೊ ಆ ಥರ ಇದನ್ನೆಲ್ಲ ಮಾಡ್ತಾ ಇದ್ದ ಅವನು, ಮೂರ್ತಿಗಳನ್ನೆಲ್ಲ. ಅವನಿಗೆ ಶಂಕರನಾಗದೊಂದು ಮೂರ್ತಿ ಮಾಡಿಸ್ಬೇಕು ಅಂತ ಇತ್ತು. ರಮೇಶ್ ಭಟ್ ಹೇಳಿದರು, ಶಂಕರನಂದು ಒಂದು ಕಲ್ಲಲ್ಲಿ ಮಾಡ್ಬಿಡ ಮೂರ್ತಿ ಅಂಥೇಳಿ. ಮಾಡ್ತೀನಿ ಅಂತ ಹೇಳಿದ್ದ ಅವನು. ಸೊ ಆ ವ್ಯಕ್ತಿ ಒಬ್ಬ ಇಂಜಿನಿಯರ್ ಆಗಿದ್ದರಿಂದ ಅವನಿಗೆ ಸಿನಿಮಾ ಒಡನಾಟ ಆಗಲಿ, ಸಿನಿಮಾ ಯಾವ ಥರ ಇರುತ್ತೆ ಕೆಲಸ, ಇಲ್ಲಿ ಟೈಮಿಂಗ್ ಅನ್ನೋದಿಲ್ಲ. ಯಾಕೆಂದರೆ ನಿಮಗೆ ಏನೋ ಒಂದು ಎಮರ್ಜೆನ್ಸಿ ಇಮಿಡಿಯೇಟಾಗಿ ರೆಡಿ ಆಗಬೇಕು ಅಂತಾದರೆ ರಾತ್ರಿ ಕೆಲಸ ಮಾಡಬೇಕಾಗತ್ತೆ. ಊಟ ತಿಂಡಿ ಬಿಟ್ಟು, ಮನೆ ಬಿಟ್ಟು ಕೆಲಸ ಮಾಡಬೇಕಾಗತ್ತೆ. ಕೆಲವು ಸಲ ರಿಲ್ಯಾಕ್ಸ್ ಆಗಿ ಇರ್ತಾರೆ, ಇಲ್ಲ ಅಂತಲ್ಲ. ಆದರೆ ಯಾವಾಗಲೂ ರಿಲ್ಯಾಕ್ಸ್ ಆಗಂತೂ ಇರೋಕ್ಕಾಗಲ್ಲ ಸಿನಿಮಾದಲ್ಲಿ. ಅಂಥದ್ರಲ್ಲಿ ಇವನು, ಸರ್ ನಾನು ಹೋಗ್ಬಿಟ್ಟು ಆರಾಮಾಗಿ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಬರಲ್ಲ ಸರ್ ಅಂತ ಜಾನ್ ದೇವರಾಜ್ ಅದು ಒಂದು ಕೆಲಸ ಹೇಳಿರ್ತಾರೆ. ಒಳ್ಳೆ ರಮೇಶ್ ಭಟ್ ಅವರು, ಹಂಗೆಲ್ಲ ಆಗಲ್ಲಪ್ಪ, ನೀ ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಇರಬೇಕು. 6 ಗಂಟೆಗೆ ಇರಬೇಕಾ ಸರ್? ನಾನು ಫುಟ್ಬಾಲ್ ಆಡ್ಕೊಂಡು ಬರ್ಬೇಕು ಸರ್, ನಾನು ಮಹಾನ್ ಫುಟ್ಬಾಲ್ ಪ್ರೇಮಿ ನಾನು. ಅದೆಲ್ಲ ಆಗಲ್ಲ ಮರಿ, ಈ ಸಿನಿಮಾ ಇದು. ನಾಡ್ದು ಶೂಟಿಂಗಿಗೆ ರೆಡಿ ಆಗಬೇಕು ಅಂದರೆ ನಾಳೆ ಸಾಯಂಕಾಲದೊಳಗೆ ರೆಡಿ ಮಾಡಲೇಬೇಕು ಇದನ್ನು. ಅವನು ಬೈಕೊಳ್ಳೋನು, ಏನಪ್ಪ ಇದು ಒಳ್ಳೆ ಸಿಕ್ಕಾಕೊಂಬಿಟ್ನಲ್ಲ ಇಲ್ಲಿ ಬಂದು, ಇವ್ರ ಕತೆಗಳೇನಿದೆ ಹಿಂಗೆ ಅಂತ. ಬಿಗಿನಿಂಗಲ್ಲಿ ಅವನಿಗೆ ಎಲ್ಲ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇರೋದು. ಇವ್ರ ಶೂಟಿಂಗೆಲ್ಲ ಶೂಟಿಂಗೆಲ್ಲ ವಿಚಿತ್ರ ಅವನಿಗೆ. ಇವನು ಯಾರು ಈ ಮನುಷ್ಯ ಹಿಂಗೆ ತಲೆ ತಿಂತ ಅನ್ನೋದು ರಮೇಶ್ ಭಟ್ ಬಗ್ಗೆ. ಅವರೊಬ್ಬ ದೊಡ್ಡ ನಟ, ಅವರು ಅಸೋಸಿಯೇಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ಅವನಿಗೆ ಪ್ರಜ್ಞೆ, ಅವನಿಗೆ ಗೊತ್ತೇ ಇಲ್ವಲ್ಲ, ಅವ್ನು ಸಿನಿಮಾನೇ ನೋಡಲ್ಲ ಅವನು. ಸೊ ಆಮೇಲೆ ಬರ್ತಾ ಅವನಿಗೆ ಗೊತ್ತಾಯಿತು, ಓಹೋ ನನ್ನ ಸ್ಥಾನಮಾನ ಏನು, ಅವರು ಎಷ್ಟು ದೊಡ್ಡ ನಟರು ಪ್ಲಸ್ ಅಸೋಸಿಯೇಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಇನ್ವಾಲ್ವ್ ಆಗಿ ಶುರುವಾದ. ಇವರು ಅವನಲ್ಲಿ ಆ ಟ್ಯಾಲೆಂಟ್ ಇದೆ ಅಂತ ಕಂಡು ಹಿಡ್ಕೊಂಡ್ರು ಶಂಕರ್ ಅವರು. ಹಂಗಲ್ಲ, ಹಿಂಗೆ ಮಾಡೋ. ಆಮೇಲೆ ದೊಡ್ಡ ಆರ್ಟ್ ಡೈರೆಕ್ಟರ್ ಆಗ್ಬಿಟ್ಟ ಅವನು. ಯಾಕೆಂದರೆ ಎಲ್ಲ ಇನ್ಸ್ಪೈರ್ಡ್ ಬೈ ಶಂಕರ್. ನೀನು ಮಾಡ್ತೀಯ, ನೀ ಮಾಡು. ಅಲ್ಲೊಂದು ಅಂಡರ್ ವಾಟರ್ ಶಾಟ್ ಇದೆ ಮಾಲ್ಗುಡಿಲಿ ಅನಂತ್ನಾಗ್ ಜೊತೆ. ಅದನ್ನು ಕೂಡ ನನಗೆ ಅವೆಲ್ಲ ಗೊತ್ತಿಲ್ಲಪ್ಪ, ನೀ ಏನು ಮಾಡ್ತೀಯ ಮಾಡು. ಒಂದು ಗ್ಲಾಸ್ ಎಲ್ಲ ತಂದುಬಿಟ್ಟು ಒಂದು ವಾಟರ್ ಟ್ಯಾಂಕ್ ಥರ ಫಿಕ್ಸ್ ಮಾಡು, ಅದನ್ನು ನೀರೊಳಗಿಟ್ಟರೆ ಹೊರಗಡೆಯಿಂದ ನೋಡೋಕ್ಕೆ ನೀರೊಳಗೆ ಇದ್ದಾರೆ ಅಂತ ನಾವು ಅಲ್ಲಿ ಇಟ್ಟಿರ್ತೀವಿ ಅದರೊಳಗಡೆ ಕ್ಯಾಮ್ರಾನ. ಅವ್ರು ಮುಳುಗಿದ್ದಾರೆ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಇಷ್ಟು ದೊಡ್ಡದು ನನಗೆ ಬೇಕು, ದುಡ್ಡು ಇಷ್ಟರ ಮುಗಿಸ್ಬೇಕು, ನೀನು ಜಾಸ್ತಿ ಬಜೆಟ್ ಇಲ್ಲ, ನಾಳೆ ಒಳಗೆ ಆಗಬೇಕು. ಅವನು ತಲೆ ಕೆಡಿಸ್ಕೊಂಡು ಅಲ್ಲಿ ಸಾಗರಕ್ಕೆ ಹೋಗಿ ಅದೆಲ್ಲ ತೊಗೊಂಬಂದು ಅದು ನೋಡಿದ್ರೆ ಅಗಲ ಜಾಸ್ತಿ ಇದರಿಂದ ಹಿಂಗೆ ಹಾಕಿದ್ರೆ ಅದು ಮೇಲಕ್ಕೆ ಬರುತ್ತೆ. ಸೊ ಒಂದು ಕೋಲ್ ಹಾಕಿ 4 ಜನ ಅದ್ರ ಮೇಲೆ ನಿಂತ್ಕೊಂಡು ಆ ಶಾರ್ಟ್ಸ್ ಎಲ್ಲ ತೆಗೆದ್ರು. ಸೊ ಅವ್ರಿಗೆ ಇಂಥದ್ದು ಮಾಡೋಕ್ಕಾಗಲ್ಲ ಅನ್ನೋ ಪದ ಬರಬಾರ್ದು. ಯಾಕಾಗಲ್ಲ, ಮಾಡಿ, ಆಯ್ತು ಸರ್ ಮಾಡ್ತೀವಿ. ಸೊ ಆ ಥರ ಆ ಆರ್ಟ್ ಡೈರೆಕ್ಟರ್ ಥರನೂ ಕೆಲಸ ತೆಗೆದ್ರು. ಒಂದು ಸಲ ಅಂತೂ ನೀವು ನಂಬಲ್ಲ, ಈ ಒಂದು ಸ್ಟ್ಯಾಚ್ಯೂ ಮಾಡಿಟ್ಟಿದ್ನಲ್ಲ ಅವನು, ಆ ಸ್ಟ್ಯಾಚ್ಯೂ ಹತ್ರ ಶಾರ್ಟ್ ತೆಗಿಬೇಕು. ಮಾಲ್ಗುಡಿ ಡೇಸ್ ಬ್ರಿಟಿಷ್ ಸ್ಟ್ಯಾಚ್ಯೂ. ಅದು ದೊಡ್ಡದಾಯಿತು, ದೊಡ್ಡ ಸ್ಟ್ಯಾಚ್ಯೂ. ಅದು ಕಂಚಿಂದು ಎಲ್ಲ ಮಾಡಿದ್ದು, ಅದು ಇವತ್ತಿಗೂ ಅಲ್ಲಿ ಉಳ್ಕೊಂಡಿದೆ. ಅದು
ಅಷ್ಟು ಲೆವೆಲ್ಲಿಗೆ ಮಾಡಿದ್ದದು. ಈ ಬೇರೆ ಒಂದು ಗಾರ್ಡನಲ್ಲಿ ಒಂದು ಸ್ಟ್ಯಾಚ್ಯೂ ಇತ್ತು. ಹಿಂದಿನ ದಿವಸ ಏನೂ ಇಲ್ಲ, ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ನಾಳೆ ತೆಗಿಯೋಣ ಬೆಳಗ್ಗೆ ಶಾರ್ಟ್ ಅಂತ ಪ್ಲ್ಯಾನ್ ಮಾಡಿದಾಗ ಮಾನೇ ಸಹ ಅಲ್ಲಿ ಶಾರ್ಟ್ ತೆಗೆಯಕ್ಕೆ ಹೋದಾಗ ಆ ಒಂದು ಸ್ಟ್ಯಾಚ್ಯೂ ಮೇಲ್ಗಡೆ ಹೇಸಿಗೆ ಬಿದ್ದಿದೆ. ಪ್ರಾಣಿಗಳದ್ದ ಮನುಷ್ಯರದ್ದ ಗೊತ್ತಿಲ್ಲ, ಹೇಸಿಗೆ ಇದೆ ಒಟ್ಟಿನಲ್ಲಿ. ಎಲ್ಲರೂ ಸರ್ ಇದು ಹೆಂಗೆ ಗಲೀಜ್ ಸರ್ ಇದು, ಯಾರು ಸೆಟ್ನವ್ರು ಎಲ್ಲಿ ಅದೆಲ್ಲ ಕ್ಲೀನ್ ಮಾಡಿದೆ, ಈಗ ಏನು ಮಾಡೋಕ್ಕಲ್ಲ, ಬೇರೆ ಕಡೆ ತೆಗಿತಾ ಇರೋಣ. ಯಾಕೆ ತಲೆ ಬಿಸಿ ಮಾಡ್ಕೊತೀರ, ಬನ್ನಿ ಅಲ್ಲೇ ತೆಗಿಯೋಣ ಅಂಥೇಳಿ ಶಂಕರ್ ಅವರು ಅಲ್ಲೇ ಒಂದು ಯಾವುದೋ ಮರದ ಎಲೆ ಎತ್ಕೊಂಡು ಆ ಒಂದು ಗಲೀಜನ್ನು ತೆಗೆದು ಬಿಸಾಕಿ ಕಾರಲ್ಲಿ ಇಮಿಡಿಯೇಟಾಗಿದ್ದಂಥ ಬಾಟ್ಲಲ್ಲಿ ನೀರು ಹಾಕ್ಬಿಟ್ಟು ಹಾಂ ಶರ್ಟ್ ರೆಡಿ ತೆಗೀರಿ. ಯಾರು ಮಾಡ್ತಾರೆ ಸರ್? ಸೊ ಅವ್ರ ಆರ್ಟ್ ಅಸಿಸ್ಟೆಂಟ್ ಬರಬೇಕು, ಅವ್ರು ಕ್ಲೀನ್ ಮಾಡಬೇಕು, ಆರ್ಟ್ ಅಸಿಸ್ಟೆಂಟ್ ಬರಬೇಕು, ಅದಕ್ಕೆ ಬೇಕಾದ ಬಟ್ಟೆ ಬೇಕು, ನೀರು ಬೇಕು, ಎಲ್ಲ ಕಥೆನೇ ಇಲ್ಲ. ಟೈಮ್ ವೇಸ್ಟ್ ಮಾಡೋ ಪ್ರಶ್ನೆನೇ ಇಲ್ಲ. ಅವರೇ ಒಂದು ಎಲೆ ತಗೊಂಡ್ರು, ಬಳದ್ರು, ನೀರು ಎತ್ಕೊಂಡ್ರು, ಹಾಕಿದ್ರು, ಶರ್ಟ್ ತೆಗೀರಿ. ಸೊ ಇಂಥ ಉದಾಹರಣೆಗಳು ಲಕ್ಷ ಇದೆ ಹೊರತು ಆ ಒಂದು ಹೆಸಿಟೇಷನ್ನೇ ಇಲ್ಲ ಮನುಷ್ಯನಿಗೆ. ಯಾವುದೇ ಕೆಲಸ ಆಗಲಿ ಅಥವಾ ಯಾರ ಜೊತೆನೇ ಆಗಲಿ. ಆಮೇಲೆ ಈ ಮಾಮೂಲಿ 1, 2, 3, 4 ಪೀಸು ಟ್ರ್ಯಾಕ್ ಹಾಕ್ತಾರೆ ಯೂಶಲಿ. ಟ್ರಾಲಿ ಶಾರ್ಟ್ 4 ಅಂದರೆ ಅಷ್ಟು ದೂರ ಆಗೋಯ್ತು, ಅಥವಾ 5, 6 ಅದಕ್ಕಿಂತ ಜಾಸ್ತಿ ಯಾರು ಹಾಕಲ್ಲ. ಬಟ್ ಇವರು ಸೇಫ್ಟಿ ನನಗೆ 10 ಟ್ರ್ಯಾಕ್ ತಗೊಂಬನ್ನಿ ಅಂತ ಹೇಳೋರು. ಕೆಲವು ಶಾರ್ಟ್ ಅಟ್ಮಾಸ್ಫಿಯರ್ ಶಾರ್ಟ್ ಯಾವುದೋ ಜಾತ್ರೆ ಅದಾವ ಇನ್ನೇನು ತೆಗಿಬೇಕು ಅಂದರೆ ಹಿಂಗೆ ಹೋಗ್ತಾ ಇದ್ರೆ ಕ್ಯಾಮ್ರಾ ಫುಲ್ ಏರಿಯಾ ಪ್ಲಸ್ ಏನು ಸೀನ್ ಅದು ಎಲ್ಲ ಎಸ್ಟಾಬ್ಲಿಷ್ ಆಗ್ಬಿಡ್ಬೇಕು. ಅವ್ರು ಭಟ್ರು ಹೇಳ್ಬಿಡೋರು, 10 ಪೀಸ್ ಬೇಕಂತಪ್ಪ ಶಂಕರ್ ಹೇಳಿದಾನೆ, ರೆಡಿ ಮಾಡ್ಕೊಳ್ಳಿ, ನಾವು ಅಲ್ಲಿ ತೆಗಿತಾ ಇರ್ತೀವಿ, ಬೇಗ ರೆಡಿ ಮಾಡ್ಕೊಳ್ಳಿ ಇಲ್ಲಿ ಅಂತ. ಸೊ 10 ಪೀಸು ಜಾಯಿನ್ ಮಾಡೋದು ಅಂದರೆ ಆ ಲೆವೆಲೆಲ್ಲ ಸೇರಿ ಮಾಡ್ಕೊಂಡು ಎಷ್ಟು ತಲೆ ಬಿಸಿಯಾಗಿ ಹೋಗುತ್ತೆ. ಅದೇ ಥರ ಒಂದು ಸಲ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಮಾಡುವಾಗ ಈ ಥರ ಇಲ್ಲಿ ತೆಗಿಬೇಕು, ಟ್ರೆಲ್ಲಿ ಹಾಕಬೇಕು. ಇಲ್ಲಿ ಇದು ಗುಡ್ಡ ಕೂತಿರೋ ಜಾಗದಲ್ಲಿ ಎಂಟಿ ಪ್ಲೇಸ್. ಸೊ ಅಲ್ಲಿಂದ ಹಿಂಗೆ ವೆಯ್ಟ್ ಸಮೇತ ಹಿಂಗೆ ಬಂತು ಅಂತಂದರೆ ಅದು ಕೊಲ್ಯಾಪ್ಸ್ ಆಗೋ ಚಾನ್ಸ್ ಇರುತ್ತೆ. ಸರ್ ಇಲ್ಲಿ ಹಾಕೋಕ್ಕಾಗಲ್ಲ ಸರ್ ಟ್ರಾಲಿ. ಯಾರೋ ಲೈಟ್ ಮ್ಯಾನ್ಗಳು, ಯಾಕಪ್ಪ ಆಗಲ್ಲ ಸರ್, ಇಷ್ಟು ಗ್ಯಾಪ್ ಇದೆಯಲ್ಲ ಸರ್, ಏನು ಸಹ ಮಾಡೋದು, ಬೇರೆ ಕಡೆ ಎಲ್ಲ ಶಾರ್ಟ್ ನಾನು ಅಲ್ಲೇ ತೆಗಿಬೇಕು, ಯಾಕಾಗಲ್ಲ? ಆ ಕಲ್ಲುಗಳಿದೆ ನೋಡಿ, ಅದು ತಗೊಬನ್ನಿ, ಆ ಕಲ್ಲೆಲ್ಲ ಜೋಡಿಸಿ ಒಂದು ಸಪೋರ್ಟ್ ಹಾಕಿ, ಆಮೇಲೆ ಈ ದಪ್ಪ ಈ ಕಬ್ಬಿಣದ್ದು ಇದಿರುತ್ತಲ್ಲ ರಿಫ್ಲೆಕ್ಟ್ರನ್ನ ಹಾಕೋದು, ಅದನ್ನು ತೊಗೊಳ್ಳಿ, ಅದನ್ನು 2 ಸಪೋರ್ಟ್ ಕೊಡಿ, ಆ ಕಡೆ ಈ ಕಡೆ ಮಧ್ಯದಲ್ಲಿ ಒಂದಿಷ್ಟು ಕಲ್ಲು ಹಾಕಿ ಹಾಕಿ ಫಿಕ್ಸ್ ಮಾಡಿ. ಯಾಕಾಗಲ್ಲ ನೋಡ್ತೀನಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಅದು ಯಾರು ಅಂದ್ಕೊಂಡಿದ್ರು ಆ ಗುಡ್ಡದ ಮೇಲೆ ಅದೇ ಜಾಗದಲ್ಲಿ ಟ್ರಾಲಿ ಹಾಕಿ, ಯಾವ ಜರ್ಕು ಬರಲಿಲ್ಲ, ಯಾವ ಕೊಲ್ಯಾಪ್ಸು ಆಗಲಿಲ್ಲ, ಕ್ಲೀನಾಗಿ ತೆಗೆದ್ರು ಶಾರ್ಟ್. ಇನ್ನೊಂದು ಸಲ ಒಂದು ನಾಗ ಅಂತಾನೆ ಏನೋ ಒಂದು ಎಪಿಸೋಡು ಶಂಕರ್ನಾಗ್ ಅವರು ಆ್ಯಕ್ಟ್ ಮಾಡಿದಾರಲ್ಲ, ಹಾವಿಂದು ಅದ್ರಲ್ಲಿ ನಾನು ಬಸ್ಸಲ್ಲಿ ಇರ್ತೀನಿ. ಅಲ್ಲಿ ಈ ಮಂಜು ಮಾರಕ್ಕೆ ಬರ್ತಾನೆ, ಈ ಒಂಥರ ಬೇರೆ ಥರದ್ದು ಭಾರಿ ಒಳ್ಳೇದು ಇದು ತಗೊಳ್ಳಿ ಅದು ಇದು ಅಂತ. ನಾನು ಎಷ್ಟು ಏನಂತ ಕೇಳ್ಬಿಟ್ಟು ಮೋಸ ಮಾಡ್ತೀರನಾ ಜನಗಳಿಗೆ ಅಂದ್ಬಿಟ್ಟು ದಬಾಯಿಸಿ ಕೂಡ ಓಡಾಬಿಡ್ತಾನೆ ಹೆದರಿ ಅವನು ಶಂಕರ್ ಹತ್ರ ಹೇಳೋಕ್ಕೆ, ಯಾರೋ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದೊಂದು ಚಿಕ್ಕ ಪಾತ್ರನೂ ಮಾಡಿದ್ದೀನಿ. ಕಡ್ಡಿ ಆಲದ ಮರದ್ದು, ಇದರಿಂದ ಏನಾಗುತ್ತೆ, ಜನಗಳಿಗೆ ಮೋಸ ಮಾಡ್ತೀರಾ? ಅದ್ರಲ್ಲಿ ಹಂಗೆ ಆಗೋಯ್ತು. ಈ ಒರಿಜಿನಲ್ ಹಾವಂತೂ ಇದನ್ನು ಹೊಲಿಗೆ ಹಾಕಿರೋದನ್ನ ತರಿಸಿದ್ರು, ಇಲ್ಲಿಂದನೇ ಭಾಷಾ ನಾನು ಕಳಿಸ್ಕೊಟ್ಟಿದ್ದ ಬೆಂಗಳೂರಿಂದ. ಬಟ್ ಆ ಹಾವನ್ನು ಹದ್ದು ಬಂದು ಹಿಡಿಯತ್ತೆ ಅನ್ನೋದು ತೋರಿಸ್ಬೇಕು. ಶಾರ್ಟ್ ಬೇಕು. ಅದು ಏನೇನು ಮಾಡ್ರೂ ಸೆಟ್ ಆಗ್ತಾಯಿಲ್ಲ. ಒರಿಜಿನಲ್ಗಳು ಟ್ರೈ ಮಾಡ್ತಾ ಇದ್ದಾರೆ, ಏನೇನು ಮಾಡ್ರೂ ಆಗ್ತಾಯಿಲ್ಲ. ಆ ಶಾರ್ಟ್ ತೆಗಿಲೇಬೇಕು. ಏನು ಹದ್ದು ಬಂದು ಅಟ್ಯಾಕ್ ಮಾಡ್ತು ಸರ್, ಅದನ್ನು ಸ್ವಲ್ಪ ಏನೋ ಚೇಂಜ್ ಮಾಡ್ಕೊಂಬಿಡಿ ಸರ್, ಹದ್ದು ಬಂತು ಅಂತ ತೋರಿಸೋದು ಭಾಳ ಕಷ್ಟ ಆಗುತ್ತೆ. ನೀವು ಹೆಂಗೆ ತೋರಿಸ್ತೀರಾ ಸರ್, ಹಾವಂತೂ ಹಿಂಗೆ ತೋರಿಸ್ತೀರಾ, ಮೇಲಕ್ಕೆ ಹಿಂಗೆ ತರಿಸಿದ್ರೆ ಹದ್ದು ಹಾರು ಬರಬೇಕಲ್ಲಿ, ಅಥವಾ ಅದು ಬಂತು ಅಟ್ಯಾಕ್ ಮಾಡೋಕ್ಕೆ ಅಂತ ತೋರಿಸ್ಬೇಕು. ಏನು ಮಾಡಬೇಕು? ಇದೇ ಆರ್ಟ್ ಡೈರೆಕ್ಟರ್ ಜಾನ್ ದೇವ್ರನ್ನ ಕರೆದ್ರು, ಬಪ್ಪ ಇಲ್ಲಿ ಹದ್ದಿನ ಥರ ಒಂದು ಒಳ್ಳೆ ಇದನ್ನು ರೆಡಿ ಮಾಡು, ಏನು ರೊಟ್ಟಿಂದಲ್ಲಿ ಕಾರ್ಟೂನ್ ಒಂದು ಮಾಡು, ರೆಡಿ ಮಾಡು, ಅದಕ್ಕೆ ಕ್ಲೀನಾಗಿ ಎಲ್ಲ ಹಗ್ಗಾಗಿ ಹಾಕೋ ಥರ ಸ್ವಲ್ಪ ಸ್ಟ್ರಾಂಗ್ ಆಗೇ ಮಾಡು, ನಾನು ಐಡಿಯಾ ಕೊಡ್ತೀನಿ ನಿಮಗೆ ಅಂದರು. ಸೊ ಕರೆಕ್ಟ್ 12 ಗಂಟೆಗೆ ಪ್ಲ್ಯಾನ್ ಮಾಡ್ರು ಈ ಶಾರ್ಟ್ನ. ಸೊ 12 ಗಂಟೆಗೆ ಮೇಲ್ಗಡೆ ಕ್ರೈನ್ ಇಟ್ಕೊಂಡು ಅದ್ರ ಮೇಲೆ ಒಬ್ಬ ಹತ್ಕೊಂಡು ಹಿಂಗೆ ಅದಕ್ಕೆ ಇದು ಮಾಡ್ದ. ಆ ಲೈಟ್ ಬೇರೆ ಇತ್ತಲ್ಲ, ಟಾಪ್ ಲೈಟಲ್ಲಿ ಶ್ಯಾಡೋ
ಕ್ಲೀನಾಗಿ ಹಿಂಗೆ ಕಾಣಿಸ್ತಾ ಇದೆ, ಅದು ಹದ್ದು ಬಂತು ಅನ್ನೋ ಥರ. ಸ್ಟಾಕ್ ಶಾಟಲ್ಲಿ ಒರಿಜಿನಲ್ ಹದ್ದು ಹಾರೋದು ತೋರಿಸ್ಬಿಟ್ಟಿದ್ದಾರೆ. ಈ ಒಂದು ಏನು ಮರದ ಇದರದ್ದಿತ್ತು, ರೊಟ್ಟಿಂದ ಮಾಡಿದ್ದಿತ್ತಲ್ಲ, ಅದು ಕಂಟ್ರೋಲಿಂಗ್ ಇತ್ತು ಅವ್ರಿಗೆ ಹಗ್ಗದಲ್ಲಿ. ಸೊ ಸ್ವಲ್ಪ ಹಿಂಗೆ ಮೇಲೆ ತೊಗೊಂಡೋಗಿ ಹಿಂಗೆ ತಂದಾಗ ಏನಾಗುತ್ತೆ, ಶಾಡೋದಲ್ಲಿ ದೊಡ್ಡದಾಗತ್ತೆ. ಆ ಶ್ಯಾಡೋ ದೊಡ್ಡದಾಗ್ತಾ ಬರುತ್ತೆ, ಹತ್ರ ಬಂತು ಅನ್ನೋ ಥರ ಫೀಲಿಂಗ್. ಸೊ ಹಾವನ್ನು ಬಿಟ್ಟರು, ಆ ಹಾವು ಬರ್ತಾ ಇದ್ದಂಗೆ ಇದು ಈ ಕಡೆಯಿಂದ ಶ್ಯಾಡೋ, ಅಲ್ಲಿಗೇನಾಯಿತು, ಹದ್ದು ಅಟ್ರಾಕ್ಟ್ ಮಾಡ್ತಾ ಇದೆ. ಶಾಡೋ ಬಂತು, ಇನ್ನೇನು ಕಚ್ಕೊಳ್ತು, ಹಾವಿನ ಕತೆ ಮುಗೀತು ಅನ್ನೋ ಥರ. ಸೊ ಈ ಥರ ಐಡಿಯಾ ಮಾಡಿಬಿಟ್ಟು ಆ ಶಾಟ್ನ ಅದ್ಭುತವಾಗಿ ತೆಗೆದ್ರು. ಅದನ್ನ ಈಗಲೂ ನಾವು ಮಾಲ್ಗುಡಿಯಲ್ಲಿ ನೋಡ್ಬೋದು. ಸೊ ಈ ರೀತಿ ತುಂಬ ಇವೆ ಒಂದು ಸಾಹಸ ಗಾದೆ ಆ ಪುಣ್ಯಾತ್ಮಂದು. ಸೊ ಶಂಕರಣ್ಣಂದು ಇನ್ನೂ ಭಾಳ ವಿಷಯಗಳಿದೆ, ನೆನಪಾದಂಗೆ ಹೇಳ್ತಾ ಇರ್ತೀನಿ ವೀಕ್ಷಕರೇ. ಈಗ ನಾನು ಸಿನಿಮಾಕ್ಕೆ ಬರೋಕ್ಕೆ ಬೇಸಿಕಲಿ ಮ್ಯಾನೇಜರ್ಗೆ ಸೇರ್ಕೊಂಡೆ ಅಂತ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಎಂಟರ್ ಆಗಕ್ಕೆ ಒಂದು ಜಾಗ ಬೇಕಾಗಿತ್ತು, ಅಸಿಸ್ಟೆಂಟಾಗಿ ಸೇರ್ಕೊಂಡೆ, ಮ್ಯಾನೇಜರ್ ಆಗಿ ಕೆಲಸ ಮಾಡ್ಕೊಂಡು ಹೋದೆ ಅಂತ. ಆದರೆ ತುಂಬ ಡೀಸೆಂಟ್ ಮ್ಯಾನೇಜರು, ಎಜುಕೇಟೆಡ್ ಅಂತ ಏನಾಗೋಯ್ತು, ನನಗೆ ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು. ಅವನೇ ಬೇಕು, ಇನ್ನೂ ಬೇಕಾದ್ರೆ 2 ತಿಂಗಳು ಮುಂದಕ್ಕೆ ಹಾಕ್ತೀನಿ ನಾನು ಶೂಟಿಂಗ್ನ, ಮಂಜೆ ಇದ್ದರೆ ನಾವು ಶೂಟಿಂಗ್ ಮಾಡೋದು ಅನ್ನೋ ಲೆವೆಲ್ಲಿಗೆ ಕೆಲವು ನಿರ್ಮಾಪಕರು ಹೇಳಕ್ಕೆ ಶುರು ಮಾಡಿಬಿಟ್ರು. ಸೊ ಈ ಹ್ಯಾಂಗ್ ಓವರ್ನಲ್ಲಿ ನಾನು CBI ಶಂಕರ್ ಆದಮೇಲೆ ಒಳ್ಳೊಳ್ಳೆ ಅವಕಾಶಗಳು ಬಂದಿದ್ದನ್ನ ನಾನು ಮಾಡಲಿಲ್ಲ. ಆದರೆ ನಾವು ಕೆಲಸ ಮಾಡುವಾಗ ಎಷ್ಟೇ ನಾವು ಕರೆಕ್ಟಾಗಿದ್ದರೂ ಕೂಡ ಹೇಗೆ ಎಡವಟ್ಟುಗಳಾಗ್ತವೆ ಅನ್ನೋಕ್ಕೆ ನಿಮಗೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಅವಾಗೆಲ್ಲ ಈಗಿನ ಮ್ಯಾನೇಜರ್ಗಳೇನಿಲ್ಲ, ಸರ್ ಲೊಕೇಶನ್ ಕಳಿಸಿ, ನೀವು ಬೆಳಗ್ಗೆ ಬಂದ್ಬಿಡಿ, ಮುಗೀತ ಅವ್ನ ಕೆಲಸ. ಹೌದು, ನಾಳೆ ಇನ್ನು ತಗೊಂಬಂದ್ಬಿಡೋ, ಕಟ್ ತಲೆ ಬಿಸಿನೇ ಮಾಡ್ಕೊಳ್ಳಲ್ಲ ಅವರು. ಆದರೆ ನಮಗೆ ಮೊಬೈಲ್ ಇಲ್ಲ, ಏನೂ ಇಲ್ಲ. ಕೆಲವರಿಗೆ ನಂಬರ್ಗಳಿತ್ತು, ಲ್ಯಾಂಡ್ಲೈನು, ಅವರಿಗೆ ಹೆಂಗೋ ಹೇಳ್ಕೊಂಬಿಡ್ತಿದ್ದು. ಇನ್ನು ಕೆಲವರಿಗೆ ನಂಬರ್ ಇಲ್ಲ. ಉದಾಹರಣೆಗೆ ದಿನೇಶ್, ಕಾಮಿಡಿ ಆರ್ಟಿಸ್ಟ್ ದಿನೇಶ್. ಪಂಚರಂಗಿ ಪರಮೇಶ್ವರಯ್ಯ, ಏನಂದ್ಯೋ ನೀನು? ಹೆಣ್ಣು ಮಕ್ಕಳನ್ನ ಕಣ್ಣೆತ್ ಸಹ ನೋಡಲ್ಲ ಅಂದವನಲ್ಲ ನೀನು. ಬಿಗಿನಿಂಗಲ್ಲಿ ಅವ್ರ ಮನೇಲಿ ಫೋನ್ ಇಲ್ಲ, ಪಕ್ಕದ ಮನೆ ಸೇಟು ಅವನ ಹತ್ರ ಇತ್ತು. ಎಷ್ಟೋ ಜನ ಸೇಟುಗಳ ಹತ್ರ ಬಯಸ್ಕೊಂಡು ಕ್ಯಾರೆಕ್ಟರ್ಗಳೇ ಮಿಸ್ ಆಗಿ ಹೋಗಿದೆ ಅಂತ ಅವ್ರಿಗೆ. ಅವ್ರು ಅದೇ ಹೇಳೋರು, ಮಂಚ ಅದು ಹೆಂಗೋ ನೀನು ಟ್ರ್ಯಾಪ್ ಮಾಡ್ಬಿಡ್ತೀಯ ಆ ಮನುಷ್ಯನ ನೀನು ಅಂತ. ನಾನೇನು ಮಾಡ್ತಾ ಇದ್ದೆ, ಯಾವುದೇ ಒಂದು PP ಫೋನ್ ಇದ್ದಾಗ ಫೋನ್ ಮಾಡಿಬಿಟ್ಟು, ನೀವು ಆ ಪರಮೇಶ್ವರ್ ಕರೀರಿ ಅಂದರೆ ಏನಾಗುತ್ತೆ, ಪಕ್ಕದ ಮನೆಯವ್ರಿಗೆ ಉರಿಯುತ್ತೆ, ಏನೇ ಈ ಮನುಷ್ಯ ಬ್ಯುಸಿ ಇದ್ದಾನೆ, ಪರಮೇಶು ವಿಡಿಯೋ ಕವರ್ ಮಾಡಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತಾನೆ. 50 ಜನ ಫೋನ್ ಮಾಡ್ತಾರೆ, ಇವ್ರಿಗೇನು ಬೇರೆ ಕೆಲಸ ಅಲ್ವ, ಅವ್ನು ಫೋನ್ ಇಟ್ಕೊಳ್ಳೋಕ್ಕಾಗಲ್ಲ ಇವ್ರಿಗೆ ಅಂತ ಬೈಕತ್ತಾರೆ. ಆದರೆ ನಾನೇನು ಮಾಡ್ತಾಯಿದ್ದೆ, फ़ोन ಮಾಡಿಬಿಟ್ಟು, ನಮಸ್ತೆ ಭಾಯ್ ಸಾಬ್, कैसे हो, आराम, हाँ ओके, मैं 2 मिनट छोड़ के फ़ोन करूँगा, ದಿನೇಶ್ ಸಾಬ್ಕು ಥೋड़ा बुलाइए ಅಂತೇಳಿ ಫೋನ್ ಇಟ್ಬಿಡ್ತಿದ್ದೆ. ಕರೀರಿ ಅನ್ನೋದು, ಆ ಫೋನ್ ಇಟ್ಕೊಂಡು ಕಾಯೋದು, ಹೋಗಿ ಕರ್ಕೊಂಬರೋದು, ಈ ಕಥೆನೇ ಇಲ್ಲ. 2 ನಿಮಿಷ ಟೈಮ್ ಕೊಟ್ಬಿಡ್ತಿದ್ದೆ ಅವರಿಗೆ. ಕೈಸೆ ಹೋ ಅಂತೆಲ್ಲ ಪಟಾಯಿಸ್ಬಿಟ್ಟಿರ್ತಿದ್ದೆ. ಸೊ ಕರೆಯೋರು ಕರೆಕ್ಟಾಗಿ 2 ನಿಮಿಷ ಬಿಟ್ಟು ನಾನು ಫೋನ್ ಹೊಡಿತಾ ಇದ್ದೆ. ಪಕ್ಕದಲ್ಲಿ ಬಂದು ನಿಂತಿರೋರವರು, ಅಣ್ಣ ಅದೇ ನಾಳೆ ಶೂಟಿಂಗು ಕಂಠೀರವ, ಬೆಳಗ್ಗೆ 6:15 ಗಾಡಿ ಕಳಿಸ್ತೀನಿ ಅಣ್ಣ. ಹಾಂ ಸರಿ ಅಣ್ಣ, ಓಕೆ. 18ರದ್ದು ಏನು ಮಾಡಿದ್ರಿ ಅಣ್ಣ ಡೇಟು, ಅಡ್ಜಸ್ಟ್ ಮಾಡ್ತಿರಲ್ಲ, ಸರಿ ಅಣ್ಣ ಇಡ್ತಿದ್ದೆ. ಏನೋ ನೀನು ಕಮಾಯಿ ಮಾಡ್ತೀಯ ಅವನಿಗೆ, ಸೇಟುಗೆ, ಎಲ್ಲರೂ ಬೈಯೋರೇ ನನಗೆ ಹೊರತು ನೀನೊಬ್ಬನೇ ನೋಡು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಿರೋದು ಅವನು. ಅದೇ ಥರ NGF ರಾಮಮೂರ್ತಿ, ಅವ್ರದ್ದು PP ನಂಬರು. NGF ರಾಮಮೂರ್ತಿ ಅವ್ರ ಮನೇಲಿ ಫೋನ್ ಇರಲಿಲ್ಲ, ಆಮೇಲೆ ತಗೊಂಡ್ರು ಅವರು, ಸ್ವಸ್ತಿಕರೆಲ್ಲ ಮಾಡಿದ್ದಾರೆ ಅವರು. ಹಾಂ, ಸೊ ಅವ್ರ PP ನಂಬರ್ನು ಹಿಂಗೆ ಟ್ರ್ಯಾಕ್ ಮಾಡ್ತಾ ಇದ್ದೆ. ಸೊ ನಾವು ಮಾತಾಡೋ ಒಂದು ಸ್ಟೈಲ್ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಯಾವುದೇ ಒಂದು ಇದಕ್ಕೆ. ಇವಾಗ ಹಂಗಲ್ಲ, ಮಾತಾಡ್ತಾರೆ, ಹೇಳಿದ್ನಲ್ಲ, ಲೊಕೇಶನ್ ಕಳಿಸಿನ್ರಿ ಬಂದ್ಬಿಡಿ. ನಾವು ಅವಾಗ ಎಷ್ಟೋ ಸಲ ಗೊತ್ತಿಲ್ಲದೆ ಇರೋ ಲೊಕೇಶನ್ಗಳಿಗೆ ಈ ಥರ ಲ್ಯಾಂಡ್ ಮಾರ್ಕ್ ಇರುತ್ತಪ್ಪ, ನಾವು ಹೋಗಿ ಸರ್ವೆ ಮಾಡ್ಕೊಂಬಂದು ಆಮೇಲೆ ಹಿಂಗೆ ಬೋರ್ಡ್ ಹಾಕಿರ್ತೀವಿ, ವೇಟ್ ಶೂಟಿಂಗ್ ಅಂದ್ಬಿಟ್ಟು. ಈವನ್ ಕೆಲವು ಫಾರಿನ್ ಇದಕ್ಕೆ ಹೋಗೋರು, ಫಾರೆಸ್ಟಿಗೆ ಹೋಗುವಾಗ ವೇಟು ಲೊಕೇಶನ್ ಅಂತ ಹಿಂಗೆ ಮಾರ್ಕ್ ಹಾಕಿರ್ತೀವಿ, ಅಥವಾ ಆ್ಯರೋ ಮಾರ್ಕ್ಸ್ ಹಾಕಿರ್ತೀನಿ, ಅಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಯಾವುದೇ ಅಪ್ಸೆಟ್ ಆಗದಂಗೆ ಹೇಳಿ ಟೈಮಿಗೆ ಕರೆಕ್ಟಾಗಿ ಶೂಟಿಂಗ್ ಆಗ್ತಾಯಿತ್ತು. ಈಗ ಮನೇನೋ ಒಬ್ಬರು ಒಂದು ಶೂಟಿಂಗಲ್ಲಿ ಅದೇ ಹೇಳಿದ್ರು ಮ್ಯಾನೇಜರು, ಅದು ಹೆಂಗ್ರಿ ನೀವು ಮಾಡ್ತಾಯಿದ್ರಿ ಆ ಕಾಲದಲ್ಲಿ, ಏನೂ ಇಲ್ದಲೆ ನಮಗೆ ಇಷ್ಟೆಲ್ಲ ಫೆಸಿಲಿಟಿ ಇದ್ದು ನೋಡಿ ಉಗಿಸ್ಕೊತಾ ಇದ್ದೀವಿ ಅಂತ. ಅದೇ ಲಕ್ಷ್ಮೀ ಪುರಾಣ ಸೀರಿಯಲ್ ಶೂಟಿಂಗಲ್ಲಿ. ಸೊ ಹಾಗೆ ನಮ್ಮ ವೇ ಆಫ್ ಸ್ಟೈಲ್ ಏನಿದೆ ಅದೇ ಬೇರೆ ಥರ ಇರ್ತಿತ್ತು. ಅಪ್ರೋಚ್ ಆಗಲಿ ಇನ್ನೊಂದಾಗಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ
ಮೊಬೈಲ್ ಇಲ್ಲದೆ ಹೋದರೂ ಕೂಡ ಕರೆಕ್ಟಾಗಿ ಆರ್ಗನೈಸ್ ಆಗ್ತಾ ಇತ್ತು ನಮ್ಮದು ಪ್ಲ್ಯಾನಿಂಗು. ಒಂದು ಸಲ ಅಣ್ಣಯ್ಯ ಶೂಟಿಂಗ್ ಮಾಡುವಾಗ, ಅಣ್ಣಯ್ಯಗೆ ನೀವೇ ಮ್ಯಾನೇಜರು? ನಾನೇ ಮ್ಯಾನೇಜರ್ ಅಣ್ಣಯ್ಯ. ಅದೇ ನಿಮಿಷಾಂಬ ಪ್ರೊಡಕ್ಷನ್ಸು? ಅದು ನಿಮಿಷಾಂಬ ಪ್ರೊಡಕ್ಷನ್ನು, ಚಂದ್ರು ಅಂತ ಪ್ರೊಡ್ಯೂಸರು. ಇವ್ರದ್ದೆಲ್ಲ ಮಾಡಿದ್ರಲ್ಲ, ಸುದೀಪ್ ಹಾಕ್ಕೊಂಡು ಮಾಡಿದ್ರು ಅವರು. ಮಾಣಿಕ್ಯ ಮಾಡಿದ್ರಲ್ಲ? ಹಾಂ. ಆಮೇಲೆ ಇದನ್ನು ಮಾಡಿದ್ರು, ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಮಾಡಿದ್ರು. ಸೊ ಅವ್ರ ಕಂಪ್ನಿಲಿ ಮಾಡುವಾಗಂತೂ ನನಗಿನ್ನೂ ಜ್ಞಾಪಕ ಇದೆ. ಒಂದು ಸಲ ಈ ಅಣ್ಣಯ್ಯ ಮಾಡುವಾಗ ಅವರು ಅದಕ್ಕೆ ಮುಂಚೆ 2 ಸಿನಿಮಾ ಅವ್ರದ್ದು ಮಾಡಿದ್ದೆ. ಭಾಳ ಖುಷಿಯಾಗಿತ್ತು ಅವರಿಗೆ ನನ್ನ ಕೆಲಸ ನೋಡ್ಬಿಟ್ಟು. ರೇ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಲ್ರಿ, ಫ್ಯಾಮಿಲಿ ಕರ್ಕೊಂಬಂದ್ಬಿಡ್ರಿ, ಡೈರೆಕ್ಟ್ರು ಕರ್ಕೊಂಬರ್ತಾ ಇದ್ದಾರೆ, ನಮ್ಮ ಕೋ ಪ್ರೊಡ್ಯೂಸರು ಕರ್ಕೊಂಬರ್ತಾ ಇದ್ದಾರೆ, ಫ್ಯಾಮಿಲಿ ನೀವು ಕರ್ಕೊಂಬಂದ್ಬಿಡ್ರಿ ಅಂದರು. ಸರ್ ಮನೆಯವ್ರು ಬರ್ತಾರೋ ಇಲ್ವೋ, ಕರ್ಕೊಂಬರ್ರಿ ಪರವಾಗಿಲ್ಲ ಅಂದರು. ಸರಿ ಅಂದೇ ಕರ್ಕೊಂಡೋಗ್ಬಿಟ್ಟೆ, ಫ್ಯಾಮಿಲಿನೂ ಕರ್ಕೊಂಡೋಗ್ಬಿಟ್ಟೆ. ನೋಡ್ರೆ ರೂಮ್ ಶಾರ್ಟೇಜಲ್ಲಿ ಎಲ್ಲ ಮೈಸೂರಲ್ಲಿ ಕೆಲವ್ರು ಹಾಕಿದ್ದೀವಿ, ಕೆಳಗಡೆ ಶ್ರೀರಂಗಪಟ್ಟಣದಲ್ಲಿ ಕೆಲವರಿಗೆ ಹಾಕಿದ್ದೀವಿ, ಕೆಲವರಿಗೆ ಅಲ್ಲೇ IB-ನಲ್ಲಿ ಮತ್ತು ಈ ಕಡೆ ಕೆಲವು ಮನೆ ಹಿಂಗೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಲ್ಲಿ. ಸೊ ನನ್ನ ಪರದಾಟ ನೋಡಿದ್ರು, ರೂಮ್ ಇಲ್ಲ ಅಂತ. ಆಶಾಲತಾ ಅವ್ರು ಏನು ಮಾಡಿದ್ರು, ಅವರಿಗೊಂದು IB-ನಲ್ಲಿ ಒಂದು ರೂಮ್ ಕೊಟ್ಟಿದ್ದೆ, ದೊಡ್ಡ ರೂಮು. ಆ ಕಡೆ ಒಂದು ಮಂಚ, ಈ ಕಡೆ ಒಂದು ಮಂಚ ಇದೆ. ಮಂಜಣ್ಣ ನೀವೇನೇ ತಿಳ್ಕೊಳ್ಳ, ನನ್ನ ರೂಮಿಗೆ ಬಂದ್ಬಿಡಿ ಅಂದರು. ಪಕ್ಕದವರೆಲ್ಲ ಗಾಬರಿ, ರೂಮಿಗೆ ಕರಿತಾ ಇದ್ದಾರಲ್ಲ ಆಶಾಲತಾ ಅವರ ಮಂಜಣ್ಣ, ಕೆಂಪು ಚೆನ್ನಾಗಿದ್ದಾನೆ ಅಂತಲ್ಲ. ರೀ ಫ್ಯಾಮಿಲಿ ಜೊತೆ ಬಂದಿದ್ದಾನೆ, ಹಂಗೆಲ್ಲ ಮಾತಾಡಿ. ಹೌದಾ, ನನ್ನ ಮಗ 8 ವರ್ಷದವನು, ಅವನು ಇದ್ದಾನೆ ಜೊತೆಲಿ. ಮೇಡಮ್ ಇದ್ದಾರೆ? ಹಾಂ. ಸೊ ಆ ಒಂದು ಮಂಚದಲ್ಲಿ ಆಶಾಲತಾ ಅವರು ನನ್ನ ಮಗನ ಮಲ್ಕೊಂಡ್ರು. ಇನ್ನೊಂದು ಮಂಚದಲ್ಲಿ ನಾನು ನನ್ನ ಹೆಂಡ್ತಿ. ಅಲ್ಲಿ ಅಷ್ಟೊತ್ತಿಗಾಗಲೇ ಅವರು ಸುಮಾರು ದಿವಸ ಶೂಟಿಂಗ್ ಆಗೋಗಿತ್ತು. ನನ್ನ ಇದನ್ನೆಲ್ಲ ನೋಡಿದರು, ಆ್ಯಕ್ಟಿವಿಟೀಸು, ನಾನು ಮಾತಾಡೋದಾಗಲಿ, ಆ ಸಾಫ್ಟ್ನೆಸ್ ಆಗಲಿ, ಅವ್ರಿಗೆ ಕೊಡೋ ಗೌರವ ಆಗಲಿ ಎಲ್ಲ. ಮಂಜಣ್ಣ ನಿಮಗೆ ನಾನು ಉರ್ಮಂಜ ಅಂತ ಹೆಸರಿಟ್ಟಿದ್ದೆ. ಉರ್ಮಂಜ ಯಾಕೆ ಮೇಡಮ್ ಅಂದೆ. ಯಾವಾಗಲೂ ಒಂಥರ ಒಳ್ಳೆ ಆಫೀಸರ್ ಥರ ಗತ್ತಾಗಿರ್ತಾರೆ. ಏಯ್ ಇದೆಲ್ಲೋ ಮೇಡಮ್ ಬೇಗ ಹೋಗಿ ರೆಡಿಯಾಗಿ ಅಂತೆಲ್ಲ ಎಗರಾಡ್ತಿರ್ತೀರ. ಮೇಡಮ್ ಕೆಲಸದ ಸೈನೇ ಬೇರೆ, ಮಾತಾಡ್ಸೋದು ವಿಶ್ವಾಸನೇ ಬೇರೆ. ನೀವು ಏನೋ ಮಾತಾಡ್ಕೊಂಡು ಅರಟೆ ಹೊಡಿತಾ ಇರ್ತೀರ, ಬೇಗ ಹೋಗಿ ಮೇಡಮ್ ಮತ್ತು ಒಂಚೂರು ವಾಯ್ಸ್ ಜಾಸ್ತಿ ಮಾಡಿರ್ಬೋದೇ ಹೊರತು ನನಗೆ ಆ ಥರ ಭಾವನೆ ಇಲ್ಲ. ಆಮೇಲೆ ಎಲ್ಲ ನಿಮ್ಮನ್ನು ಅಬ್ಸರ್ವ್ ಮಾಡಿದೆ, ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತೀರಾ, ಎಲ್ಲರನ್ನೂ ಅಷ್ಟು ಗೌರವದಿಂದ ನೋಡ್ತೀರಾ. ಅವ್ರಿಗೆ ಏನು ಬೇಕು, ಪೇಮೆಂಟ್ಸ್ ಆಗಲಿ, ಇನ್ನೊಂದಾಗಲಿ, ಆ ಊಟ ತಿಂಡಿ ಆಗಲಿ, ಬಂದ್ಬಿಟ್ಟು ಕೇಳ್ತೀರಾ ಏನು ಬೇಕು ಅಂತ ಹೇಳ್ಬಿಟ್ಟು, ಈ ರೂಮ್ ಓಕೆನಾ, ಬೇರೆ ಏನಾರು ಬೇಕಾ ಅಂತ ಕೇಳ್ತೀರಾ. ಇವೆಲ್ಲ ಈಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು. ರಾಂಗ್ ಆಗಿ ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೆ ಉರ್ಮಂಜ ಅಂತ ಹೇಳ್ಬಿಟ್ಟು ಅಂತ ಹೇಳಿದರು. ಸೊ ಹಾಗೆ ಹ್ಯಾಂಡ್ಲ್ ಮಾಡೋದಿದೆಯಲ್ಲ, PP ಫೋನ್ಗಳಿಗೆ ಅಟೆಂಡ್ ಮಾಡೋದಾಗಲಿ, ಇನ್ನೊಂದಾಗಲಿ. ಈ ಒಂದು ಅಣ್ಣಯ್ಯಕ್ಕೇ ನಮ್ಮ ಹಿಂದಿ ಆರ್ಟಿಸ್ಟು ಅರುಣಾ ಇರಾನಿ, ವಿಲನ್ ತಾಯಿ, ಅವಳಿಗೆ ಒಬ್ಬ ಅಸಿಸ್ಟೆಂಟ್ ಬೇಕಾಗಿತ್ತು. ಫಸ್ಟ್ ಡೇ ನಾಳೆ ಬರ್ತಾರೆ ಅಂದ್ಕೊಳ್ಳೆ ಮೆಸೇಜ್ ಇತ್ತು, ನೀವು ಒಬ್ಬ ಅಸಿಸ್ಟೆಂಟ್ನ ಕೊಡ್ಬೇಕು ಪರ್ಸನಲ್ ಆಗಿ ಅವರಿಗೆ. ಕುಮಾರ ಅಂತ ಒಬ್ಬ ಇವತ್ತು ದೊಡ್ಡ ಮೇಕಪ್ ಮ್ಯಾನ್, ಅವನು ಅವಾಗ ಟಚ್ ಅಪ್ ಆಯ್, ಅವನು ಬೇಕಾಗಿತ್ತು ನನಗೆ, ಅರುಣಾ ಇರಾನಿಗೆ. ಅವನು ಮನೆ ಇದ್ದಿದ್ದು TR ಮಿಲ್ ಹತ್ರ, ಚಾಮರಾಜಪೇಟೆ ಬಸ್ ಸ್ಟ್ಯಾಂಡ್ ಹತ್ರ, ಚಾಮರಾಜಪೇಟೆ. ಸರಿ ಸಂಜೆ ಒಂದು 8 ಗಂಟೆ ಹೊತ್ತಿಗೆ ಹೋದೆ ಅವ್ರ ಮನೆಗೆ. ರೂಮ್ ಬೀಗ ಹಾಕಿದೆ, ಫೋನ್ ಇಲ್ಲ, ಹುಡ್ಕೊಂಡು ಹೋಗ್ಬಿಡ್ಬೇಕು. ಹಾಂ, ಫೋನ್ ಇಲ್ಲ. ಬೈಕ್ ಹೋಗ್ತಾ ಇದ್ದಾರೆ, ಕಾರ್ ಹೋಗ್ತಾ ಇದ್ದಾರೆ? ಕೆಲವು ಸಲ ಕಾರ್ ತೊಗೊಂಡು ಹೋಗ್ತಿದ್ದೆ, ಕೆಲವು ಸಲ ಬಸ್ಸಲ್ಲಿ ಹೋಗ್ತಾ ಇದ್ದೆ, ಕೆಲವು ಸಲ ಆಟೋಲ್ಲಿ ಹೋಗ್ತಾ ಇದ್ದೆ, ಹತ್ತಿರದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೆ. ಮ್ಯಾನೇಜರ್ ಕೆಲಸ ಹಂಗೆ ಹೋಗ. ಹೋಗಿ ನೋಡಿದೆ, ಬೀಗ ಹಾಕಿದೆ. ನೀ ಎಷ್ಟೊತ್ತು ಕಾಯಕ್ಕಾಗತ್ತೆ ಇವನಿಗೆ, ನನಗೆ ಬೇರೆ ಕೆಲಸ ಇದೆ, ನಾಳೆ ರೆಡಿ ಮಾಡ್ಕೋಬೇಕು. ಓಹೋ, ಒಂದು ಐಡಿಯಾ ಮಾಡಿ ನೋಡೋಣ, ವರ್ಕೌಟ್ ಆದರೆ ಸರಿ, ಇಲ್ಲಾಂದರೆ ಸೇಫ್ಟಿ ಸ್ಟ್ಯಾಂಡ್ ಬೈ ಯಾರನ್ನಾರ ಹುಡುಗನ ಕರ್ಕೊಂಡೋದ್ರೆ ಆಯಿತು ಅಂತೇಳಿ ಚೀಟಿ ಬರೆದೆ. ಒಂದು 3 ಚೀಟಿ ಬರೆದೆ. ಏನು, ನಾಳೆ ದಿನ ಇಂಥ ಜಾಗದಲ್ಲಿ ಶೂಟಿಂಗ್ ಇದೆ, ನಾನು ಮಂಜಯ್ಯ, ನೀನು ಅರುಣಾ ಇರಾನಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡಬೇಕು, ಬೆಳಗ್ಗೆ ಮಿಸ್ ಮಾಡಿದೆ, ಇಂಥ ಜಾಗಕ್ಕೆ ಬಂದ್ಬಿಡು ಅಂತ ಬರೆದೆ. 3 ಚೀಟಿ ರೆಡಿ ಮಾಡಿದೆ. ಎದುರುಗಡೆ ಪೆಟ್ಟಿಗೆ ಅಂಗಡಿಯಲ್ಲಿ ಒಂದು ಕೊಟ್ಟೆ. ಅವ್ನು ಬಂದರೆ ಫಸ್ಟ್ ಅವ್ನಿಗೆ ಕರೆದು ಕೊಟ್ಬಿಡಿ ಸ್ವಾಮಿ. ಇನ್ನೊಂದು ಚೀಟಿ ಏನು ಮಾಡಿದೆ, ಅವ್ನು ಬಂದು ಬೀಗ ತೆಗಿಬೇಕು ತಾನೆ, ಆ ಬೀಗ ತೆಗಿಗೆ ಜಾಗ ಬೇಕು ತಾನೆ, ಆ ತೂತಕ್ಕೆ ಇಟ್ಟೆ, ಒಂದು ಪೇಪರ್ ಮಾಡಿಸಿ ತೂತಲ್ಲೇ ಒಂದು ಚೀಟಿ, ಇನ್ನೊಂದನ್ನು ಕಿಟಕಿ ಹತ್ರ ಇಟ್ಟೆ. ಯಾವುದಾರ ಒಂದು 3ರಲ್ಲಿ 1 ವರ್ಕೌಟ್ ಆಗೇ ಆಗತ್ತೆ, ಬರ್ತಾನವನು ಅಂತ. ಮಾನೇಶ ಕರೆಕ್ಟಾಗಿ ಬಂದಿದ್ದ. ಇವತ್ತು ಅವನು, ಸಾರ್ ನನ್ನ ಹುಡುಕೊಂಬಂದು ಅವಾಗ ಚೀಟಿ ಬರೆದಿಟ್ಟು ನನಗೆ ಕೆಲಸ ಕೊಟ್ಟರೆ, ಇವತ್ತು ನೋಡಿ ದೊಡ್ಡ ಮೇಕಪ್ ಮ್ಯಾನ್ ಆಗಿದ್ದೀನಿ, ಎಲ್ಲ ನಿಮ್ಮ ಆಶೀರ್ವಾದ ಸರ್ ಅಂತಾನೆ. ಹಾಗೆ ಯಾರು, ನೊಣವಿನಕೆರೆ ಕುಮಾರ? ಆ ರೀತಿ
ಫೋನ್ ಇಲ್ಲದೆ ಹೋದರೂ ಕೂಡ ಯಾವ ಥರ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡ್ತಾ ಇದ್ದು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.